ಈಗ ಮುಂಗಾರಂತೂ ಕೈ ಕೊಡ್ತು, ರೈತರುಗಳಿಗೆ ಮ್ಯಾಕ್ಸಿಮಮ್ ಮೇನು ಸಿಗಲ್ಲ ಅನ್ನಂಗೆ ಆಗೋಗಿದೆ, ಮಳೆ ಬಂದಿಲ್ಲ. ಈಗ ಜಾನುವಾರುಗಳಿಗೆ ಮೇವು ನೀರು ಸ್ವಲ್ಪ ಕೊರತೆ ಆಗಿದೆ. ಇದಕ್ಕೇನಾದರೂ ಕ್ರಮ ತಗೊಂಡಿದ್ದೀರಾ ಅಥವಾ ಏನಾದರೂ ಪ್ಲಾನ್ ಮಾಡಿದ್ದೀರಾ ಅಂತ? ಒಂದು ಈಗ ನಾವು ಸಾಕಷ್ಟು ಪ್ರತಿ ವಾರ ಪ್ರಯತ್ನ ಮಾಡ್ತಾ ಇರೋದು ಅದೇ ಉದ್ದೇಶ. ಇಮಿಡಿಯೇಟ್ ನಮ್ಮಲ್ಲಿ ಒಂದು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮನವಿ ಮಾಡ್ಕೊಳ್ಳೋದಿಷ್ಟೇ, ಜಿಯಾಲಜಿಸ್ಟ್ ಇಲ್ಲ ನಮ್ಮಲ್ಲಿ, ಜಿಯಾಲಜಿಸ್ಟ್ ಇಲ್ಲ. ಒಂದು ಜಿಲ್ಲೆನಲ್ಲಿ ಅಧಿಕೃತವಾದಂಥ ಸರ್ಕಾರಿ ಜಿಯಾಲಜಿಸ್ಟ್ ಯಾರಿಲ್ಲ, ರಿಟೈರ್ಡ್ ಆಗಿದ್ದಾರೆ, ಅವ್ರನ್ನೇ ಕರೆದು ಮಾಡಿಸುವಂಥದ್ದಾಗಬೇಕು. ಅವ್ರಿಗೂ ಕೂಡ ವಯಸ್ಸಾಗಿದೆ. ಈಗೇನಾಗಿದೆ ಇದಾಗಿ ಆಫ್ ದಿ ರೆಕಾರ್ಡಲ್ಲಿ ಅವರು ಬೇರೆಯವ್ರ ಕೈಲಿ ಮಾಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಶೀಘ್ರವಾಗಿ ಅದು ತುಂಬಿ ಎಲ್ಲ ಕಡೆನೂ ಜಿಲ್ಲೆಗೆ ಒಂದೊಂದು ವಿಭಾಗಕ್ಕಾದರೂ ಡಿವಿಷನ್ ವೈಸ್ ಆದರೂ ನೀವು ಒಬ್ಬೊಬ್ಬರನ್ನ ಏನು ಜಿಯಾಲಜಿಸ್ಟ್ಗಳಿದ್ರೆ ಖಂಡಿತ ಶೀಘ್ರವಾಗಿ ಅಲ್ಲಿ ಬೋರ್ ಕೊಡಿಸೋಂಥ ಕೆಲಸ ಆಗ್ಬೋದು. ಈ ಬೋರ್ಗಳು ಎಲ್ಲೆಲ್ಲಿ ನೀರು ನಿಂತೋಗಿದೆ ಅದನ್ನು ಬೇರೆ ಬೇರೆ ಬೋರ್ ಹಾಕ್ಸೋಂಥ ಕೆಲಸ ಮಾಡ್ತಾ ಇದ್ವಿ. ಅದ್ರ ಮುಖಾಂತರ ಜಾನುವಾರುಗಳಿಗಾಗ್ಬೋದು, ಸಾರ್ವಜನಿಕರಿಗೆ ರೈತರನ್ನ ನೀರನ್ನ ಒದಗಿಸ್ಕೊಡುವಂಥದ್ದಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಈಗ ದಸುಡಿ ಭಾಗದಲ್ಲೂ ಕೂಡ ಈ ಥರ ಪರಿಣಾಮಗಳು ಕಲ್ಲೇನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಮೇವು ಬ್ಯಾಂಕ್ ತೆಗಿತೀರಾ? ಮೇವು ಬ್ಯಾಂಕಿಗೆ ಇನ್ನೂ ಕೂಡ ಆ ಒಂದು ಬರಗಾಲ ಬಂದಿಲ್ಲ. ಇನ್ನೂ 45 ವಾರಗಳ ಕಾಲ ನಮಗೆ ಮೇವಿನ ಕೊರತೆ ಇಲ್ಲ ಅಂತ ಈಗ ಮಾಹಿತಿ ನಮ್ಮ ವೆಟರ್ನರಿ ಇಲಾಖೆಯಲ್ಲಿ ಬಂದಿರೋದ್ರಿಂದ ಮೇವಿಂದೆಲ್ಲೂ ಕೂಡ ಆ ಥರ ಭಾವನೆ ಕಾಣ್ತಾ ಇಲ್ಲ.